ಬಿಜೆಪಿಯವರು ಒಂದು ಮನೆ ಕೊಟ್ಟಿದ್ರೆ ನಾನು ರಾಜಕೀಯ ನಿವೃತ್ತಿಯನ್ನ ತೆಗೆದುಕೊಳ್ತೇನೆ ಅಂತ ಹೇಳಿ ಚಿಕ್ಕಬಳ್ಳಾಪುರದಲ್ಲಿ ಜಮೀರ್ ಅಹಮದ್ ಅವರು ಚಾಲೆಂಜ್ ಹಾಕಿದ್ದಾರೆ. ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು ಅಕ್ಟೋಬರ್ 6ನೇ ತಾರೀಕು ಕೊಪ್ಪಳದಲ್ಲಿ ಸಿಎಂ ಮುಂದೆ ಸವಾಲು ಹಾಕಿದ್ದೆ. ಸ್ಲಂ ಬೋರ್ಡ್ನಲ್ಲಿ ಬಿಜೆಪಿಯವರು ಒಂದು ಮನೆ ಕೊಟ್ಟಿದ್ದರೆ ನಾನು ರಾಜಕೀಯ ನಿವೃತ್ತಿಯನ್ನ ಪಡಿತೀನಿ ಅಂತ. ನಮ್ಮ ಸರ್ಕಾರ 2024ರಲ್ಲಿ ಕ್ಯಾಬಿನೆಟ್ ಅಲ್ಲಿ ಅನುಮೋದನೆ ಪಡೆದು 9,500 ಕೋಟಿ ಖರ್ಚು ಮಾಡಿ ಬಡವರಿಗೆ 36,789 ಮನೆಗಳನ್ನ ಕೊಟ್ಟಿದ್ದೇವೆ ಅಂತ ಹೇಳಿದ್ರು. ಇನ್ನು ಮಾನ್ಯ ಅಶೋಕ್ ಅವರೇ, ಇದೇ ತಿಂಗಳು ಹುಬ್ಬಳ್ಳಿಯಲ್ಲಿ ಕಾರ್ಯಕ್ರಮ ಮಾಡಿ 42,345 ಮನೆಗಳನ್ನ ಫ್ರೀಯಾಗಿ ಕೊಡ್ತಾ ಇದ್ದೀನಿ. ಯಾವ ತರಹ ಬಡವರಿಗೆ ಮನೆಗಳನ್ನ ಕೊಡ್ತಾ ಇದ್ದೀನಿ ಅಂತ ಹೇಳಿ ಹುಬ್ಬಳ್ಳಿ ಕಾರ್ಯಕ್ರಮಕ್ಕೆ ಬಂದು ನೋಡಿ ಅಂತ ಹೇಳಿ ಬಿಜೆಪಿ ನಾಯಕರ ವಿರುದ್ಧ ಸಚಿವ ಜಮೀರ್ ಅಹಮದ್ ವ್ಯಂಗ್ಯವಾಡಿದ್ದಾರೆ. ಒಂದು ಎಕ್ಸಾಂಪಲ್ ಸಾಧನೆ ಕೊಡಕ್ಕೆ ಹೇಳಿ, ಒಂದು ಮನೆ ಕೊಟ್ಟಿರೋದು ಹೇಳಿ. ನಾನು ವಸತಿ ಮಂತ್ರಿಯಾಗಿ ನಾನು ಕೇಳ್ತೀನಿ. ಒಂದು ಮನೆ ನಾನು ಓಪನ್ ಆಗಿ ಅಕ್ಟೋಬರ್ 6ನೇ ತಾರೀಕಿಗೆ ಓಪನ್ ಆಗಿ ಕೊಪ್ಪಳದಲ್ಲಿ ಸವಾಲು ಹಾಕಿದ್ದೆ. ನನ್ನ ಮನೆ ಮುಖ್ಯಮಂತ್ರಿ ಮುಂದೆನೇ ಬಿ ಜೆ ಪಿಯವರು ಸಾಬೀತು ಪಟ್ಬಿಡಲಿ. ಸ್ಲಂ ಬೋರ್ಡಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ತೊಗೊತೀನಿ ಅಂತ ಸವಾಲು ಹಾಕಿದ್ದೆ. ಹೇಳ್ಬಿಡಲಿ ಅವರು. ನಮ್ಮ ಈ ಗ್ಯಾರಂಟಿದಲ್ಲೂ ಈ ಗ್ಯಾರಂಟಿಗಳಲ್ಲಿ 9,500 ಕೋಟಿ ಮನೆ ಮುಖ್ಯಮಂತ್ರಿಗಳು ಜನ ಪಾಪ ಕೊಡೋಕ್ಕಾಗಲ್ಲ, ಬೆನಿಫಿಷರಿ ನಮ್ಮ ಸರ್ಕಾರ ವತಿಯಿಂದನೇ ಕಟ್ಕೊಡ್ಬೇಕಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿಗಳು 2024ರಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ 36,789 ಮನೆಗಳು ಕೊಟ್ವಿ. ಬಿ ಜೆ ಪಿಯವ್ರಿಗೆ ಯಾವ ಗ್ಯಾರಂಟಿ ಇರಲಿಲ್ಲ. ಏನಕ್ಕಪ್ಪ ನೀವು ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ಲ ನಿಮಗೆ? ನೀವು ಕೊಡ್ಬೋದಾಗಿತ್ತಾನೆ. ನಮ್ಗೆ 55,000-60,000 ಕೋಟಿ ಗ್ಯಾರಂಟಿ ಕೊಡ್ತಾಯಿದ್ದೀವಿ. ಅದ್ರ ಮೇಲೆ ಇದು ನಾವು ಚುನಾವಣೆ ಟೈಮಲ್ಲಿ ಮಾತು ಕೊಟ್ಟಿಲ್ಲ ಬಡವ್ರು ಫ್ರೀಯಾಗಿ ಮನೆ ಕೊಡ್ತೀವಿ ಅಂತ. ಏನಕ್ಕೆ ಪಾಪ ಅವರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ, ಬೀದಿಲಲ್ಲಿದ್ದರು. ಇದೇ ತಿಂಗಳಲ್ಲಿ ಮನೆ ಅಶೋಕ್ ಅವರೇ 42,345 ಮನೆ ಕೊಡ್ತಾಯಿದ್ದೀನಿ. ದೊಡ್ಡ ಮಟ್ಟದಲ್ಲಿ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡ್ತಾಯಿನಿ, ಬಂದು ನೋಡಿ ಯಾವ ಥರ ಬಡವ್ರು ಮನೆ ಕೊಡ್ತಾ ಇದ್ದೀವಿ, ಸರ್ಕಾರ ಏನು ಮಾಡ್ತಾಯಿದೆ ಅಂತ ಬಂದು ಅಲ್ಲಿ ನೋಡಿ ಹುಬ್ಳಿದಲ್ಲಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.